ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನು ಒಂದು ವಿಸಿಟಿಂಗ್ ಕಾರ್ಡ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸೈನನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಂದು ಪೇಜನ್ನು ತೆಗೆದುಕೊಂತ ಅದಕ್ಕೆ ಕಂಟ್ರೋಲ್ ಎನ್ ಅನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಎನ್. ಸೊ ಈಗ ಇಲ್ಲಿ ನೇಮ್ ಅಂತ ಇದೆಯಲ್ಲ, ಈ ನೇಮಲ್ಲಿ ನಾನು ಏನನ್ನು ಮಾಡ್ತಾ ಇದ್ದೀನಿ ಅದು ಹಾಕ್ತಾ ಇದ್ದೀನಿ, ವಿಸಿಟಿಂಗ್ ಕಾರ್ಡ್. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ನಂಬರ್ ಆಫ್ ಕಾಪೀಸ್ 2 ಬೇಕು, ಯಾಕಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸೈನ್ ಬೇಕು, ಅದಕ್ಕೆ 2 ಅಂತ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಮಿಲಿಮೀಟರ್ಸಲ್ಲಿ ಇರೋದನ್ನು ಇಂಚಸ್ಗೆ ಕನ್ವರ್ಟ್ ಮಾಡ್ಕೊತೇವೆ. 3.5 ಇಂಚಸ್ ಇಂಟು 2 ಇಂಚಸ್. ಸೊ ಈ ರೀತಿಯಾಗಿ 2 ಪೇಜ್ ಓಪನ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಎಡಿಟಿಂಗನ್ನು ಮಾಡಬೇಕು. ಇಲ್ಲಿ ನಾನು ರೆಕ್ಟ್ಯಾಂಗಲ್ ಟೂಲನ್ನು ತೊಗೊಳ್ತೇನೆ. ಸೊ ಇದಕ್ಕೆ ಔಟ್ಲೈನನ್ನು ನಾನು ಕೊಟ್ಕೊತೀನಿ. ಔಟ್ಲೈನನ್ನು ತೊಗೊಳ್ತೀನಿ. ಔಟ್ಲೈನನ್ನು ಸ್ವಲ್ಪ ದೊಡ್ಡದಾಗ್ತದೆ. ಸೊ ಹಾಗೆ ಇನ್ನೊಂದು ರೆಕ್ಟ್ಯಾಂಗಲ್ ಶೇಪನ್ನು ನಾನು ತೊಗೊಳ್ತಾ ಇದ್ದೀನಿ. ಅದಕ್ಕೆ ನಾನು ಬೇರೆ ಕಲರನ್ನು ಅಪ್ಲೈ ಮಾಡ್ತೀನಿ. ಸೆಲೆಕ್ಷನ್ ಟೂಲ್ನಿಂದ ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ಕೊಂಡು ಡ್ರ್ಯಾಗ್ ಮಾಡಿಕೊಂಡು ಇನ್ನೊಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ. ಮತ್ತೆ ಸೆಲೆಕ್ಷನ್ ಟೂಲ್ಸ್ ಆಗಿದೆ, ಮುಂದೆ ಅಡ್ಜಸ್ಟ್ಮೆಂಟ್ ಅನ್ನು ಈ ರೀತಿ ಶೇಪನ್ನು. ನೆಕ್ಸ್ಟ್ ಇಲ್ಲಿ ನಾನು ಒಂದು ಶೇಪನ್ನು ಹಾಕೋಬೇಕು. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರೆಕ್ಟ್ಯಾಂಗಲ್ ಶೇಪ್ನ ಸೈಡಿಂದ ಈ ಮಧ್ಯಭಾಗದಿಂದ ಇಲ್ಲಿ ತನಕ ಹೋಗ್ತಾ ಇದ್ದೀನಿ. ಮಧ್ಯಭಾಗದಿಂದ ಇಲ್ಲಿ ಇಟ್ಟಿದ್ದೀನಿ. ಡೈರೆಕ್ಟ್ ಸೆಲೆಕ್ಷನ್ ಟೂಲ್ನ ಸೈಡಿಂದ ಇದನ್ನು ನಾನು ಶೇಪ್ ಆಗಿ ಕನ್ವರ್ಟ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ, ಡಬಲ್ ಟೈಮ್ಸ್ ಕ್ಲಿಕ್ ಮಾಡಿ ಈಗ ಕನ್ವರ್ಟ್ ಟು ಕರ್ವ್ ಅಂತ ಇದೆ. ಈ ಒಂದು ಪಾತನ್ನು ಹಿಡ್ಕೊಂಡು ಡ್ರ್ಯಾಗ್ ಈ ರೀತಿಯಾಗಿ ತಗೊಂಡಿದೆ. ಈಗ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಈ ಶೇಪಿಗೆ ಒಂದು ಕಲರನ್ನು ಔಟ್ಲೈನ್ ಅನ್ನು ಚಿಕ್ಕದು ಮಾಡಿ ಸೊ ಇದನ್ನ ಡ್ರ್ಯಾಗ್ ಮಾಡ್ಕೊತೀವಿ. ಈ ರೀತಿಯಾಗಿ ತಗೊಂಡು ಸೊ ಈಗ ನೆಕ್ಸ್ಟ್ ಇನ್ನೊಂದು ಶೇಪ್ ಬೇಕು ನನಗೆ, ಅದನ್ನು ಕೂಡ ನಾನು ರೆಕ್ಟ್ಯಾಂಗಲ್ ಶೇಪನ್ನು ತಗೊಂಡು ಸೇಮ್ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಡಬಲ್ ಕ್ಲಿಕ್ ಮಾಡ್ಕೊತೀವಿ. ಕರ್ವ್ ಟೂಲ್ ಬರುತ್ತೆ, ಇದ್ರ ಸಹಾಯದಿಂದ ನಾವು ಕರ್ವ್ ಯಾವ ರೀತಿ ಶೇಪ್ ಬೇಕು ಆ ರೀತಿ ಶೇಪಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇದಕ್ಕೂ ಕೂಡ ನಾನು ಸೆಲೆಕ್ಷನ್ ಟೂಲ್ ಸಹಾಯದಿಂದ ಕಲರನ್ನು ಬೇರೆ ಅಪ್ಲೈ ಮಾಡಿ ಸ್ವಲ್ಪ ದೊಡ್ಡ
ಈಗ ಈ ಪಾತ್ ಅನ್ನೋದು ಇದರ ಒಳಗಡೆ ಹೋಗಬೇಕು. ಸೊ ಇದಕ್ಕೆ ನಾನು ಸೆಲೆಕ್ಷನ್ ಮಾಡಿಕೊಂಡು ಆಬ್ಜೆಕ್ಟ್ಗೆ ಹೋಗ್ತೀನಿ. ಆಬ್ಜೆಕ್ಟಲ್ಲಿ ಅರೇಂಜ್ ಅಂತ ಬರುತ್ತೆ. ಅರೇಂಜಲ್ಲಿ ಸೆಂಡ್ ಬ್ಯಾಕ್ವರ್ಡ್ ಅಂತ ಕೊಡ್ತೀನಿ. ಸೆಂಡ್ ಬ್ಯಾಕ್ವರ್ಡ್ ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ. ಈ ರೀತಿ ಈಗ ನಾವು ಇಲ್ಲಿ ಟೆಸ್ಟ್ಗಳನ್ನ ಆ್ಯಡ್ ಮಾಡಬೇಕು. ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ಟೆಸ್ಟ್ ಅನ್ನ ತಗೋತಾ ಇದ್ದೀನಿ. ಸೈಜ್ ಸ್ವಲ್ಪ ದೊಡ್ಡದು ಮಾಡಿ. ಸೊ ಇಲ್ಲಿ ಬೋಲ್ಡ್ ಬೇಕಿದ್ರೆ ಬೋಲ್ಡ್ ಮಾಡ್ಕೋಬಹುದು. ಬೇರೆ ಈ ರೀತಿ ಡಿಸೈನ್ಗಳನ್ನು ಅದೇ ರೀತಿಯಾಗಿ. ಸೊ ಈಗ ನಮ್ಗೆ ಇಲ್ಲಿ ಲೋಗೋಗಳನ್ನ ಸೆಟ್ ಮಾಡಬೇಕು ಅಂದ್ರೆ ಫೈಲಿಗೆ ಹೋಗ್ಬೇಕು. ಪ್ಲೇಸ್ ಅಂತ ಇದೆಯಲ್ಲ, ಪ್ಲೇಸ್ ಅನ್ನ ತಗೊಳ್ಳಿ. ಈಗ ನಿಮ್ಮ ಲೋಗೋ ಇಲ್ಲಿದೆ, ಆ ಲೋಗೋನ ತಗೊಳ್ಳಿ. ನಾನೊಂದು ಕಾಲಿಂಗ್ ಲೋಗೋನ ತಗೊಳ್ತೇನೆ. ಟೆಸ್ಟ್ ಟೂಲ್ನ ಸಹಾಯದಿಂದ ನಾನು ಟೆಸ್ಟ್ ಫೋನ್ ನಂಬರ್ ಅನ್ನು ಹಾಕೋತೇವೆ. ಕಂಟ್ರೋಲ್ ಶಿಫ್ಟ್ ಪಿ ಅನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಕಂಟ್ರೋಲ್ ಶಿಫ್ಟ್ ಪಿ.
ಫೈಲ್ ಮೆನುಗೆ ಹೋಗಿ ಪ್ಲೇಸ್. ಇದು ಬೋಲ್ಡ್ ಆಗಿದೆ, ಈ ಬೋಲ್ಡ್ ಅನ್ನು ನಾನು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ. ಸೈಜ್ ಎಷ್ಟು ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲವನ್ನು ಡಿಸೈನ್ ಮಾಡಿ ಒಂದು ಪೇಜನ್ನು. ಈಗ ಇನ್ನು ಬ್ಯಾಕ್ ಪೇಜನ್ನು ನಾನು ಡಿಸೈನ್ ಮಾಡಬೇಕು. ಸೊ ಬ್ಯಾಕ್ ಪೇಜ್ ನಿಮಗೆ ಇಲ್ಲಿ ಒಂದು ಲೋಗೋ ಬೇಕು, ಮತ್ತೆ ಈ ಲೋಗೋವನ್ನು ಸೆಟ್ ಮಾಡಲಿಕ್ಕೆ ಮತ್ತೆ ಪುನಃ ನಾನು ಕಂಟ್ರೋಲ್ ಶಿಫ್ಟ್ ಪಿ ಅನ್ನು ಪ್ರೆಸ್ ಮಾಡಿದ್ದೀನಿ. ಸೊ ಇಲ್ಲಿ ನಾನೊಂದು ಕಂಪನಿಯ ಲೋಗೋವನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ನಾನು ಇನ್ನೊಂದು ಪೇಜನ್ನು ಡಿಸೈನ್ ಮಾಡ್ಕೊತಾ ಇದ್ದೀನಿ. ರೆಕ್ಟ್ಯಾಂಗಲ್ ಶೇಪ್ ಸೈಡಿಂದ ರೆಕ್ಟ್ಯಾಂಗಲ್ ಶೇಪನ್ನು ತಗೊತಾ ಇದ್ದೀನಿ. ಇಲ್ಲಿ ಕಲರ್ ಬ್ಲ್ಯಾಕ್ ಇದೆ, ಅದನ್ನು ವೈಟ್ ಮಾಡ್ಕೊಳ್ಳಿ. ಔಟ್ಲೈನ್ಗೆ ಬೇಕಾದ್ರೆ ಇಲ್ಲಿ ಕಲರನ್ನು ನೀವು ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟ್ ಇನ್ನೊಂದು ರೆಕ್ಟ್ಯಾಂಗಲ್ ಶೇಪ್ ಬೇಕು ನಿಮಗೆ, ಇನ್ನೊಂದು ರೆಕ್ಟ್ಯಾಂಗಲ್ ಶೇಪನ್ನು ತಗೊಳ್ಳಿ.
ಕಾಪಿ ಪೇಸ್ಟ್ ಕೂಡ ಮಾಡ್ಕೋಬಹುದು. ನಾನು ಕಾಪಿ ಪೇಸ್ಟ್ ಮಾಡ್ತಾ ಇಲ್ಲ, ನಿಮಗೆ ಗೊತ್ತಾಗ್ಲಿ ಅಂತ ಎಲ್ಲವನ್ನ ಕೂಡ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಶೇಪ್ ಅನ್ನ ತಗೊಂಡು. ಸೊ ಈ ಹಿಂದೆಗಡೆ ಇರುವಂತ ರೆಕ್ಟಾಂಗಲ್ ಶೇಪ್ಗೆ ನಾವು ಔಟ್ಲೈನ್ ಅನ್ನ ಕಲರ್ ಅನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಸರಿ ತಗೊಂಡು ಸೇಮ್ ಈಗ ನಾನು ಏನ್ ಮಾಡ್ಬೇಕು ಅಂದ್ರೆ ರೆಕ್ಟಾಂಗಲ್ ಶೇಪ್ ಅನ್ನು ತಗೊಳ್ಳೋದು. ಇಲ್ಲಿ ನೋಡಿ ಮಧ್ಯಭಾಗ ಗೊತ್ತಾಗುತ್ತಲ್ಲ ಫ್ರೆಂಡ್, ಮಧ್ಯಭಾಗದಿಂದ ಕ್ಲಿಕ್ ಮಾಡಿಕೊಂಡು ಎಂಡಿಂಗ್ ವರೆಗೂ ತಂದು ಈಗ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಸಹಾಯದಿಂದ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಕರ್ವ್ ಪಾಯಿಂಟ್ ಆಂಕರ್ ಪಾಯಿಂಟ್ ಟೂಲ್ ಬರುತ್ತೆ, ಇದರಲ್ಲಿ ನೀವು ಶೇಪ್ ಅನ್ನು ಅಪ್ಲೈ ಮಾಡ್ಕೊಳ್ಳಿ. ಈಗ ನೋಡಿ ಎರಡು ಶೇಪ್ಗಳನ್ನು ತೊಗೊಂಡ್ರೆ ಇದನ್ನು ಬ್ಯಾಕಿಗೆ ಕಳಿಸ್ಬೇಕಂದ್ರೆ ಆಬ್ಜೆಕ್ಟ್ ಅರೇಂಜ್ ಸೈನ್ ಮಾಡಿ ಅರೇಂಜಲ್ಲಿ ಸೆಂಡ್ ಬ್ಯಾಕ್ ಒಂದು ಇದು ಬ್ಯಾಕ್ ಹೋಗ್ಬಿಡುತ್ತೆ. ಸೊ ಇಲ್ಲಿರುವಂಥ ನೋಡಿ ಇದು ಔಟ್ಲೈನ್ ಅನ್ನು ತಕ್ಕೊಳ್ಳಿ. ನನ್ನ ಇಲ್ಲಿಯೂ ಕೂಡ ಔಟ್ಲೈನ್ ಇದೆ, ನಾನು 1 ಫೀಟ್ ಇದೆ, ಈ ರೀತಿಯಾಗಿ ತಗೊಂಡು ನೆಕ್ಸ್ಟ್ ಇಲ್ಲಿ ಒಂದು ಲೋಗೋನ ಹಾಕೋಬೇಕು. ಅದಕ್ಕೆ ನಾನು ಲೋಗೋನ ಹಾಕೊಂತ ಇದ್ದೀನಿ. ಕಂಟ್ರೋಲ್ ಶಿಫ್ಟ್ ಪಿ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಶಿಫ್ಟ್ ಪಿ ಅಲ್ಲಿ ಪ್ಲೇಸ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕಂಪನಿಯ ನೇಮನ್ನು ಬರಿತಾ ಇದ್ದೀನಿ. ಇದಕ್ಕೆ ಕಲರ್ ಅನ್ನು ಅಪ್ಲೈ ಮಾಡ್ಕೊಬೇಕಿದ್ರೆ ಸರಿ ನೋಡಿ ಈಗ ಒಂದು ವಿಸಿಟಿಂಗ್ ಕಾರ್ಡ್ ತಯಾರಾಯಿತು. ಫ್ರಂಟ್ ಮತ್ತು ಬ್ಯಾಕ್ ಡಿಸೈನ್. ಸೊ ಇದೇ ರೀತಿಯಾಗಿ ನೀವು ಕೂಡ ಟೂಲ್ಗಳನ್ನು ಅಪ್ಲೈ ಮಾಡಿ ಯಾವ ರೀತಿ ವಿಸಿಟಿಂಗ್ ಕಾರ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.